ನೆಟ್ವರ್ಕ್ ಮಾರ್ಕೆಟಿಂಗ್ ಕಂಪನಿ ಅಂತಂದು ಹೇಳಿದ್ರೆ ಅದರಲ್ಲಿ ಒಂದು ಪ್ರಾಡಕ್ಟ್ ಇರುತ್ತೆ, ಬಿಸ್ನೆಸ್ ಪ್ಲ್ಯಾನ್ ಇರುತ್ತೆ, ಅದರಲ್ಲಿ ಒಂದು ಸಿಸ್ಟಮ್ ಇರುತ್ತೆ. ಹೇಗೆ ಒಬ್ಬ ಆಟೋ ಡ್ರೈವರ್, ಒಬ್ಬ ಗೃಹಿಣಿ ಈ ಬಿಸ್ನೆಸ್ ಒಳಗಡೆ ಬಂದರೆ ಆ ಹೆಣ್ಣುಮಗಳು, ಆ ಆಟೋ ಡ್ರೈವರ್ ಕೋಟ್ಯಾಧಿಪತಿಯಾಗಿ ಹೊರಗಡೆ ಬರಬೇಕು ಅನ್ನುವಂತಹ ಒಂದು ಎಜುಕೇಷನ್ ಸಿಸ್ಟಮನ್ನು ತಯಾರು ಮಾಡಿರ್ತಾರೆ. ಅದಕ್ಕೆ ನೆಟ್ವರ್ಕ್ ಮಾರ್ಕೆಟಿಂಗ್ ಅಂತಾರೆ, ನೆಟ್ವರ್ಕ್ ಮಾರ್ಕೆಟಿಂಗ್ ಕಂಪನಿ ಅಂತಾರೆ. ಅಂದರೆ ಆ ಕಂಪನಿಯಲ್ಲಿ ಏನೇನಿರುತ್ತೆ, ಪ್ರಾಡಕ್ಟ್ ಇರುತ್ತೆ, ಪ್ಲ್ಯಾನ್ ಇರುತ್ತೆ, ಸಿಸ್ಟಮ್ ಇರುತ್ತೆ. ಓಕೆ, ಸೊ ಕೆಲವೊಂದು ಕಡೆ ಏನಾಗುತ್ತೆ ಅಂತಂದು ಹೇಳಿದ್ರೆ ಪ್ಲ್ಯಾನ್ ಸರಿ ಇರುತ್ತೆ, ಸಿಸ್ಟಮ್ ಇರೋದಿಲ್ಲ, ಸಿಸ್ಟಮ್ ಸರಿ ಇರುತ್ತೆ, ಪ್ರಾಡಕ್ಟ್ ಇರೋದಿಲ್ಲ. ಈ ರೀತಿ ಮಿಸ್ಮ್ಯಾಚ್ ಆಗಿರುತ್ತೆ. ಸೊ ಇಂಥ ಸಂದರ್ಭದಲ್ಲಿ ಏನಾಗುತ್ತೆ ಅಂತಂದು ಹೇಳಿದ್ರೆ ಆ ಕಂಪನಿ ಶಾಶ್ವತವಾಗಿ ನಿಲ್ಲೋದಕ್ಕಾಗೋದಿಲ್ಲ, ತುಂಬ ದೂರಕ್ಕೆ ನಡೆಯೋಕ್ಕಾಗೋದಿಲ್ಲ, ತುಂಬ ದೂರದಲ್ಲಿ ಅದು ಇರೋದಕ್ಕಾಗೋದಿಲ್ಲ. ಅಂಥ ಸಂದರ್ಭದಲ್ಲಿ ಇದು ಮುಚ್ಚುವಂಥ ಸಂದರ್ಭಗಳು ಬರ್ತವೆ. ಸೊ ಈ ಸಂದರ್ಭದಲ್ಲಿ ಏನಾಗುತ್ತೆ ಅಂದರೆ ಭಾಳಷ್ಟು ನೆಟ್ವರ್ಕ್ ಮಾರ್ಕೆಟಿಂಗ್ ಇಂಡಸ್ಟ್ರಿ ಬೆಳಿಬೇಕಾದ್ರೆ ಇಂಥ ಕಂಪನಿಗಳು ಬರ್ತಾ ಇರ್ತವೆ, ಹೋಗ್ತಾ ಇರ್ತವೆ, ಭಾಳ ಜನಕ್ಕೆ ಮಿಸ್ಲೀಡಿಂಗ್ ಆಗ್ತಾ ಇರುತ್ತೆ. ಈ ಮೂರು ಸಿಸ್ಟಮ್ ಕರೆಕ್ಟಾಗಿದ್ದಾಗೆ ಆ ಕಂಪನಿ ಶಾಶ್ವತವಾಗಿ ನಿಲ್ಲುತ್ತೆ ಮತ್ತು ಲಾಂಗ್ ರನ್ನಿಗೆ ಹೋಗುತ್ತೆ. ಸೊ ಇವತ್ತು ನಾನು ಕೆಲವೊಂದು ಲೀಗಲ್ ಇನ್ಫಾರ್ಮೇಷನ್ಗಳನ್ನು ನಿಮ್ಮ ಹತ್ರ ಹಂಚ್ಕೊಳೋದಕ್ಕೆ ಬಂದಿದ್ದೀನಿ. ಮೊದಲನೇದಾಗಿ ಏನು ಅಂತಂದು ಹೇಳಿದ್ರೆ ನೆಟ್ವರ್ಕ್ ಮಾರ್ಕೆಟಿಂಗ್ ಹೆಸರಿನಲ್ಲಿ ಬರುತ್ತಿರುವಂತಹ ಮೋಸ ಮಾಡುವಂತಹ ಕಂಪನಿಗಳು ಸ್ನೇಹಿತರೆ. ಇವತ್ತೇನಾಗ್ತಿದೆ ಅಂದರೆ ಯಾರೋ ಒಬ್ಬರು ಒಂದು ಪ್ರಾಡಕ್ಟ್ ಬೇಸಲ್ಲಿ ಪಾಪ ನಿಯತ್ತಾಗಿ ಝೂಮ್ ಮೀಟಿಂಗ್ ಮಾಡ್ಕೊಂಡು, ಟ್ರೈನಿಂಗ್ ಮಾಡ್ಕೊಂಡು, ಸೆಮಿನಾರ್ ಮಾಡ್ಕೊಂಡು, ಹೋಮ್ ಮೀಟಿಂಗ್ಸ್ ಮಾಡ್ಕೊಂಡು ಕಷ್ಟಪಟ್ಟು ಅವ್ನು ಲೀಡರ್ ಬೆಳೀತಾ ಇರ್ತಾನೆ. ಇವರು ಕೆಲಸ ಮಾಡುವಾಗ ಅಲ್ಲಿ ಅಡ್ಡ ಅಡಚಣೆಗಳು ಏನು ಅಂತಂದು ಹೇಳಿದ್ರೆ ಯಾವನಾದರೂ ಒಬ್ಬನು ಬಂದುಬಿಟ್ಟು ಏನು ಮಾಡ್ತಾನೆ, ಇನ್ವೆಸ್ಟ್ಮೆಂಟ್ ಪ್ಲ್ಯಾನ್ಗಳನ್ನು ಹೇಳ್ತಾನೆ. ಸೊ ಇನ್ವೆಸ್ಟ್ಮೆಂಟ್ ಪ್ಲ್ಯಾನ್ಗಳಲ್ಲಿ ಏನಾಗುತ್ತೆ ಅಂತಂದು ಹೇಳಿದ್ರೆ ಜನರಿಗೆ ಜಲ್ದಿ ಅಟ್ರಾಕ್ಟ್ ಆಗಿಬಿಡ್ತಾರೆ, ಟೆಂಪ್ಟ್ ಆಗಿಬಿಡ್ತಾರೆ. ಈ ಇನ್ವೆಸ್ಟ್ಮೆಂಟ್ ಪ್ಲ್ಯಾನ್ಗಳು ಹೇಗಿರುತ್ತೆ ಅಂತಂದು ಹೇಳಿದ್ರೆ ನೀವಿಲ್ಲಿ ಪ್ರಾಡಕ್ಟ್ಸ್ ತೊಗೋಬೇಕು, ರೀಪರ್ಚೇಸ್ ಮಾಡಬೇಕು, ಅವ್ರಿಗೆ ಹೇಳಬೇಕು, ಇವ್ರಿಗೆ ಹೇಳಬೇಕು ಅಂತ ಇಲ್ಲೆಲ್ಲ ಲೀಡರ್ ನಿಮಗೆ ಹೇಳ್ಕೊಟ್ಟಿರ್ತಾರೆ. ಈ ಇನ್ವೆಸ್ಟ್ಮೆಂಟ್ ಪ್ಲ್ಯಾನ್ಗಳು ಹೆಂಗಿರ್ತವೆ ಅಂದರೆ ಇದೊಂಥರ ನಿಮಗೆ ಈಸಿಯಾಗಿ ಟೆಂಪ್ಟ್ ಮಾಡುವಂಥ ಪ್ಲ್ಯಾನ್ಗಳು. ಏನು ಅಂತಂದು ಹೇಳಿದ್ರೆ ನೀವು ಇಷ್ಟು ದುಡ್ಡು ಹಾಕಿದರೆ ನಿಮಗೆ ತಿಂಗಳಿಗೆ ಇಷ್ಟು ಬರುತ್ತೆ, ಅಷ್ಟು ಬರುತ್ತೆ ಅಂತ. ಅದನ್ನು ಕೇಳಿದ ಕೂಡಲೇ ನಮ್ಮ ಮೈಯಲ್ಲಿ ಒಂದು ಕರೆಂಟ್ ಉದ್ಭವ ಆಗುತ್ತೆ, ನಾನು ಮಾಡಿಬಿಡೋಣಪ್ಪ ಅಂತ. ಅವಾಗ ಏನು ಮಾಡಿಬಿಡ್ತಾರೆ ಅಂತಂದು ಹೇಳಿದ್ರೆ ಎಲ್ಲರೂ ಪ್ರಾಡಕ್ಟ್ ಬೇಸಲ್ಲಿ ಕೆಲಸ ಮಾಡೋರು ಮೆಲ್ಲಕ್ಕೆ ಒಂದೊಂದೇ ಐಡಿಯಾ ಆ ಕಡೆ ಹಾಕ್ಕೊತಾರೆ, ಒಬ್ಬೊಬ್ಬರೇ ಆ ಕಡೆ ಸೈಡ್ ಹೋಗ್ತಾರೆ. ಅವಾಗೇನಾಗುತ್ತೆ, ಸೊ ಈ ಇನ್ವೆಸ್ಟ್ಮೆಂಟ್ ಕಂಪ್ನಿಗಳು ಹೇಗೆ ಮಾಡ್ತಾರೆ ಅಂದರೆ ಈ ಕೋಳಿ ಹಿಡಿಬೇಕಾದ್ರೆ ಹಳ್ಳಿಯಲ್ಲಿ ಮಾಡ್ತಾರೆ ನೋಡಿ. ಮೊದಲು ಕಾಳು ಹಾಕ್ತಾರೆ, ಆ ಕೋಳಿ ಆ ಕಾಳು ತಿನ್ನೋಕ್ಕೆ ಬಂದಾಗೆ ಆಮೇಲೆ ಹಿಡಿತಾರೆ. ನೀವು ಅದನ್ನೇ ಕೋಳಿಯನ್ನು ಡೈರೆಕ್ಟಾಗಿ ಹಿಡಿಯೋದಕ್ಕೆ ಹೋದರೆ ನಿಮಗೆ ಸಿಗೋದಿಲ್ಲ. ಕಾರಣ ಏನು ಅಂತಂದರೆ ಓಡೋಗ್ಬಿಡ್ತವೆ. ಅದಕ್ಕೆ ಈ ಇನ್ವೆಸ್ಟ್ಮೆಂಟ್ ಪ್ಲ್ಯಾನ್ಗಳನ್ನು ಹೇಗೆ ಸ್ಟ್ರಕ್ಚರ್ ರೆಡಿ ಮಾಡ್ಕೊತಾರಂದರೆ ಇನ್ವೆಸ್ಟ್ಮೆಂಟ್ ಪ್ಲ್ಯಾನ್ ಮಾಡೋರು ಮೊದಲು ತಮ್ಮಲ್ಲಿ 1 ಕೋಟಿ, 5 ಕೋಟಿ, 10 ಕೋಟಿ ಹಣವನ್ನು ಸಂಗ್ರಹ ಮಾಡಿಕೊಂಡು ಆ ಹಣದಿಂದ ನಿಮಗೆ ಬಿಸ್ಕೆಟ್ ಹಾಕ್ತಾರೆ. ಮೊದಲು ಯಾರ್ಯಾರೆಲ್ಲ ಹಣ ಹೂಡಿಕೆ ಮಾಡಿರ್ತಾರೆ ಅವರಿಗೆ ಮೊದಲು ಹಣವನ್ನು ಕೊಡ್ತಾರೆ. ಈಗ ಅಂದ್ಕೊಳ್ಳಿ ಒಂದು 20 ಜನ ಇದ್ದಾರೆ, 10 ಸಾವಿರ ರೂಪಾಯಿ ಹಾಕಿದ್ದಾರೆ. ಅವ್ರಿಗೆ ಹೇಳಿದರು ಸರ್ ಡಬಲ್ ಮಾಡ್ತೀವಿ ಅಂತ, ಡಬಲ್ ಮಾಡ್ತಾರೆ. ಎಲ್ಲಿಂದ ತಂದು ಕೊಟ್ಟರು ಹಣ? ಈ ಕೋಳಿಗೆ ಕಾಳು ಜೋಡಿಸ್ಕೊಂಡಿರ್ತಾರಲ್ಲ ಆ ಹಣದಿಂದ ಇಲ್ಲಿ ನಿಮಗೆ ಬಿಸ್ಕೆಟ್ ರೆಡಿ ಮಾಡಿ ಹಾಕ್ತಾರೆ. ಈ 20 ಜನ ಏನಾಗ್ತಾರೆ, ಖುಷಿಯಾಗ್ಬಿಡ್ತಾರೆ. ನಾನು 20 ಸಾವಿರ 10 ಸಾವಿರ ಹಾಕಿದ್ದೆ, 20 ಸಾವಿರ ಆಯಿತು, ಡಬಲ್ ಆಯಿತು, ಒಳ್ಳೆ MD ಅಪ್ಪ, ಒಳ್ಳೆ ಕಂಪನಿಯಪ್ಪ, ಸಖತ್ತಾಗಿದೆ ಅಪ್ಪ, ಯಾಕೆ ನಾನು 5 ಲಕ್ಷ ಹಾಕಬಾರ್ದು, ಗ್ಯಾರಂಟಿ ಬರ್ತಾ ಇದೆಯಲ್ಲ ಅಂತಂದೇಳಿ ಅವನೇನು ಮಾಡ್ತಾನೆ, ಆಸೆನ ಅತಿ ಆಸೆಗೆ ಪರಿವರ್ತನೆ ಮಾಡ್ಕೊತಾನೆ. ನೋಡಿ, ಎಲ್ಲರಿಗೂ ಆಸೆ ಇರುತ್ತೆ, ನಾನಿಗೆ ನಿಮಗೆ ನಾವು ಕೋಟ್ಯಾಧಿಪತಿ ಆಗಬೇಕು, ನಮ್ಮ ಮಕ್ಕಳು ಚೆನ್ನಾಗಿರಬೇಕು, ಮನೆ ಮಾಡಬೇಕು, ಆಸೆ ಎಲ್ಲರಿಗೂ ಇರುತ್ತೆ. ಬಟ್ ಅತಿ ಆಸೆ ಕೆಟ್ಟದು. ಸೊ ಯಾವಾಗ ಈ ಆಸೆನ ಈಡೇರಿಸೋದಕ್ಕೆ ಸ್ಟಾರ್ಟ್ ಆಗುತ್ತೆ, ನಮಗೆ ಅತಿ ಆಸೆ ಬೆಳೆಯೋದಕ್ಕೆ ಸ್ಟಾರ್ಟ್ ಆಗುತ್ತೆ ಸ್ನೇಹಿತರೆ. ಸೊ ಈ ಅತಿ ಆಸೆನ ಎನ್ಕ್ಯಾಶ್ ಮಾಡೋರು ಯಾರು ಅಂದರೆ ಈ ಇನ್ವೆಸ್ಟ್ಮೆಂಟ್ ಪ್ಲ್ಯಾನ್ನವರು. ಇವ್ರೇನು ಮಾಡ್ತಾರೆ, ನೀವು 10 ಸಾವಿರ ಹಾಕಿದ್ರಿ, ಡಬಲ್ ಆಯಿತು, 1 ಲಕ್ಷ ಹಾಕೋಂಗೆ ಮಾಡ್ತಾರೆ. ನೀವು 1 ಲಕ್ಷ ಹಾಕ್ತೀರಾ, ತಾಳಿ ಅಡ ಇಡ್ತೀರಾ, ಮಕ್ಕಳು ಫೀಸನ್ನು ತೆಗಿತೀರಾ, ಹಣವನ್ನು ಹೂಡಿಕೆ ಮಾಡ್ತೀರಾ. ಈ 1 ಲಕ್ಷನ ಮತ್ತೆ ಡಬಲ್ ಮಾಡಿಕೊಡ್ತಾರೆ. ಎಲ್ಲಿಂದ ತಂದರು? ಅಲ್ಲಿ ಕೋಳಿ ಹಿಡಿಯೋದಕ್ಕೆ ಕಾಳಿಗೆ ದುಡ್ಡು ಹಾಕಿದ್ರಲ್ಲ, 10 ರೂಪಾಯಿ ಖರ್ಚು ಮಾಡಿದ್ರಲ್ಲ, 100 ರೂಪಾಯಿ ಕೋಳಿ ಹಿಡಿಯೋದಕ್ಕೆ 10 ರೂಪಾಯಿ ಖರ್ಚು ಮಾಡಿದ್ರಲ್ಲ ಕಾಳಿಗೆ, ಕೋಳಿ ನಿಮ್ಮ ಹತ್ರ ಬರಲಿ ಅಂತ. ಹಾಗೆ ಅವರು ಕೂಡ ಏನು ಬಿಕಾರಿ ಇರಲ್ಲ, ಅವರು ಕೋಟಿ ಕೋಟಿ ಹಿಡ್ಕೊಂಡಿರ್ತಾರೆ. ಅವರು ಆ ಕಾಳಿನ ದುಡ್ಡನ್ನು ನಿಮಗೆ ಚೆಲ್ತಾರೆ.
ಇಲ್ಲಿ ಏನಾಯಿತು, ಆಸೆ ಇರೋನು ಅತಿ ಆಸೆಗೆ ಬಲಿಯಾದ, ಅತಿ ಆಸೆ ಇರೋನು ದುರಾಸೆಗೆ ಬಲಿ ಆಗ್ತಾನೆ. ಈಗ ಮತ್ತೆ ಇಲ್ಲಿ ಮುಗಿಲಿಲ್ಲ ಪಿಕ್ಚರು, ದುರಾಸೆಗೆ ಬಲಿ ಆಗ್ತಾನೆ. ಅವನು ದುರಾಸೆಗೆ ಹೆಂಗೆ ಬಲಿ ಆಗ್ತಾನೆ ಅಂದರೆ ಗ್ಯಾರಂಟಿ ಕೊಡ್ತಾನೆ. ಅಯ್ಯ ನಾನು ಗ್ಯಾರಂಟಿ ಕೊಡ್ತೀನಿ, ಹಾಕ್ರಿ ದುಡ್ಡು, ಇವತ್ತು ನೀವು ಜೀವನದಲ್ಲಿ ರಿಸ್ಕ್ ತೊಗೊಳ್ಳಿಲ್ಲ ಅಂದರೆ ಯಾವತ್ತು ಉದ್ಧಾರ ಆಗ್ತೀರಾ, ಈ ಪ್ರಾಡಕ್ಟ್ ಮಾರಿ 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 ನೀವು ಚಪ್ಪಲಿ ಸೌದೋಗುತ್ತೆ, ಈ ಪ್ರಾಡಕ್ಟ್ಸಲ್ಲಿ ಏನೂ ಇಲ್ಲ ರೀ, ಈ ಪ್ರಾಡಕ್ಟ್ಸ್ ಮಾಡೋರು ಯಾವನು ಹುಚ್ಚನ ಮಕ್ಕಳು ರೀ, ಈ ಪ್ರಾಡಕ್ಟ್ಸಲ್ಲಿ ಏನು ದಮ್ಮಿಲ್ಲ ರೀ, ಇವೆಲ್ಲ ಸುಳ್ಳು ರೀ, ಈಗ ಹಣ ಮಾಡೋ ಸಂದರ್ಭ ಬಂದಿದೆ, ಹಣ ಮಾಡಿರಿ, ನಿಮಗೆ ನಾನು ರೀ ಗ್ಯಾರಂಟಿ ಕೊಡ್ತೀನಿ, ಸೈನ್ ಮಾಡಲಾ, ನನ್ನ ಮನೆಗೆ ಕರ್ಕೊಂಡೋಗ್ಲಾ, ಬಾಂಡ್ ಶೀಟ್ ಬರೆದು ಕೊಡ್ಲಾ, ನೋಡು ನನ್ನ ಬ್ಯಾಂಕ್ ಬ್ಯಾಲೆನ್ಸ್ ನೋಡು, 10,000 ಹಾಕಿದೆ 20 ಆಯಿತಾ, ನೋಡು ಆಮೇಲೆ 1 ಲಕ್ಷ ಹಾಕಿದೆ 2 ಲಕ್ಷ ಆಯಿತಾ, ಈಗ ನೋಡು 5 ಲಕ್ಷ ಹಾಕ್ತಾಯಿದ್ದೀನಿ, 10 ಲಕ್ಷ ತೋರಿಸ್ತೀನಿ ನಿನಗೆ ಅಂತಾನೆ. ಇವನು ಅಷ್ಟೊತ್ತಿಗೆ ಟೆಂಪ್ಟ್ ಆಗಿಬಿಟ್ಟಿರ್ತಾನೆ, ಖುಷಿ ಆಗ್ತಾ ಇರ್ತಾನೆ ಇವನು ಒಳಗಡೆನೆ. ನನ್ನ ಮಾವ, ನನ್ನ ಅಳಿಯ, ನನ್ನ ತಮ್ಮ, ನನ್ನ ಸ್ನೇಹಿತ ಅಂತ ಖುಷಿ ಆಗ್ತಾ ಇರ್ತಾನೆ ಇವನು ಒಳಗಡೆನೆ. ಇವನು ಹೇಳ್ತಿದ್ದಾನಂದರೆ ನಿಜ ಇರುತ್ತೆ, ಯಾಕಂದರೆ ಬ್ಯಾಂಕ್ ಬ್ಯಾಲೆನ್ಸ್ ತೋರಿಸ್ತಿದ್ದಾನಲ್ಲ, ಇಲ್ಲಿ ಸ್ಟೇಟ್ಮೆಂಟ್ ತೋರಿಸ್ತಾ ಇದ್ದಾನೆ, ನಿಜ ಅಲ್ಲ, ಸುಳ್ಳಂತರೂ ಅಲ್ಲ, ಇದು ನಿಜ ಅಲ್ಲ. ಅವರು ಅಲ್ಲಿ ಕಾಗೇನು ಆರಿಸಿರ್ತಾರೆ ಅಂದರೆ ನಾವು ಶೇರ್ ಮಾರ್ಕೆಟಲ್ಲಿ ಹಾಕ್ತೀವಿ, ನಾವು ರಿಯಲ್ ಎಸ್ಟೇಟಲ್ಲಿ ಹಾಕ್ತೀವಿ, ನಾವು ಹಂಗೆ ಮಾಡ್ತೀವಿ, ನಾವು ಜನರಿಗೆ ಹೆಲ್ಪ್ ಮಾಡೋಕ್ಕೋಸ್ಕರ ಬಂದಿದ್ದೀವಿ. ಈ ಮೆಂಟಲ್ಗಳು ಇರ್ತಾವಲ್ಲ ದಡ್ಡನ ಮಕ್ಕಳು, ಕಷ್ಟಪಡೋಕ್ಕೆ ರೆಡಿ ಇರೋಲ್ಲ, ಇವು ಬಿಟ್ಟು ದುಡ್ಡು ದುಡಿಯೋಕ್ಕೆ ಸಾಯ್ತಾ ಇರ್ತವೆ. ಇವು ಹೆಂಡತಿ ಮಕ್ಕಳು ಜೋಡಿಸಿಟ್ಟಿರೋ ದುಡ್ಡು ತಂದು ಹಾಕ್ತವೆ, ಹಾಕಿಬಿಟ್ಟು ಕಾಯ್ಕೊಂತ ಕೂತ್ಕೊಂಡಿರ್ತಾರೆ, ನನಗೆ ಡಬಲ್ ಆಗುತ್ತೆ, ನನಗೆ ಡಬಲ್ ಆಗುತ್ತೆ ಅಂತ. ಸೊ ಏನಾಗುತ್ತೆ, ನಾಳೆ ಅವ್ರು ಅಂದ್ಕೊಂಡಂಗೆ ಡಬಲ್ ಆಗುತ್ತೆ. ಆವಾಗ ಈ ಆಸೆ ಅನ್ನೋದು ಅತಿ ಆಸೆ ಅನ್ನೋದು ದುರಾಸೆಗೆ ಬೆಳೆಯುತ್ತೆ. ಎಲ್ಲ ಕಡೆ ರಾಂಗ್ ಪ್ರಾಮಿಸ್ಗಳು ನಡೆಯುತ್ತೆ. ಕೊನೆಗೆ ಏನು ಮಾಡ್ತಾರೆ, ಒಂದು ದಿನ ಆ ಕಂಪನಿಯಲ್ಲಿ 1 ಕೋಟಿ ತೊಗೊಂಬಂದಿರ್ತಾರೆ ಬಿಸ್ಕೆಟ್ ಹಾಕೋಕ್ಕೆ, 1 ಕೋಟಿ ಡಬಲ್ ಮಾಡಿ ಕೊಟ್ಟಿರ್ತಾರೆ. ಅಷ್ಟೊತ್ತಿಗಡೆ 100 ಕೋಟಿ 500 ಕೋಟಿ ಕಲೆಕ್ಟ್ ಆಗಿರುತ್ತೆ, ಜೂಟ್ ಹಾಕ್ತಾರೆ. ಇಲ್ಲಿ ಇವರು ಬಾಯ್ ಬಡ್ಕೊತಿರ್ತಾರೆ, ನೀನು ಗ್ಯಾರಂಟಿ ಕೊಟ್ಟಿದ್ದಿ, ನೀನು ಹಂಗೆ ಹೇಳಿದ್ದಿ, ಪೊಲೀಸ್ ಸ್ಟೇಷನಿಗೆ ಹೋಗ್ತೀನಿ. ಗೆಟಿಂಗ್ ಮೈ ಪಾಯಿಂಟ್. ಸೊ ಈ ರೀತಿ ಮಾಡಿ 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 ಕೊನೆಗೆ ಏನಾಗ್ತಾರೆ, ಬಲಿಕ ಬಕ್ರ ಆಗ್ತಾರೆ. ಅವ್ರ ಹತ್ರ ಇರೋ ಹಣವನ್ನೆಲ್ಲ ಕಳ್ಕೊತಾರೆ. ಅದಕ್ಕೆ ಭಾರತ ಸರ್ಕಾರ ಏನು ಮಾಡಿತು ಅಂದರೆ 2021 ಡಿಸೆಂಬರ್ 28ಕ್ಕೆ ಭಾರತ ಸರ್ಕಾರ ಒಂದು ರೂಲ್ಸ್ ಬಿಡುಗಡೆ ಮಾಡ್ತು. ಆ ರೂಲ್ಸ್ ಏನು ಹೇಳ್ತು ಅಂತಂದು ಹೇಳಿದ್ರೆ, ಒಂದು ನೇರ ಮಾರುಕಟ್ಟೆ ಕಂಪನಿ ಹೀಗಿರಬೇಕು. ಅಕಸ್ಮಾತ್ ಈ ರೂಲ್ಸ್ಗಳನ್ನು ಫಾಲೋ ಮಾಡಿಲ್ಲ ಅಂದರೆ ಆ ನೇರ ಮಾರುಕಟ್ಟೆ ಕಂಪನಿಗಳ ಮೇಲೆ ಸರ್ಕಾರ ಕಾನೂನು ಕ್ರಮ ಕೈಗೊಳ್ಳುತ್ತೆ ಅಂತ. ಅರ್ಥ ಆಯ್ತಾ? ಸೊ ಈ ಕಾನೂನು ಕ್ರಮ ಕೈಗೊಳ್ಳುತ್ತೆ ಅನ್ನೋದಕ್ಕೆ ಇವರೇನು ಮಾಡಿದರು, ಭಾಳಷ್ಟು ಜನ ಹೆದರ್ಬಿಟ್ಟು ಇಲ್ಲೀಗಲ್ ಕಂಪನಿಯನ್ನು ಮುಚ್ಚಿದ್ರು. ಇನ್ನೂ ಕೆಲವು ಜನ ಅಂದರೆ ಇರ್ತಾರಲ್ಲ, ಬಂಡ್ಗೆಟ್ಟರು, ನಾಚಿಕೆ ಇಲ್ದವರು, ಮಾನ ಮರ್ಯಾದೆ ಇಲ್ದವರು, ಅವರು ನಡೆಸ್ತಾ ಇದ್ದಾರೆ. ನೋಡಿದ್ರೆ ಆತ್ಬಿಡು, ಪೊಲೀಸ್ ಹಿಡಿದ್ಮೇಲೆ ಅಯ್ಯೋ ಸರ್ಕಾರನೇ ನಮ್ಮದು ನೋಡಿದ್ರೆ ಆತ್ಬಿಡು, ಈ ರೀತಿ ಅನ್ನೋರು ಇರ್ತಾರಲ್ಲ, ಇವರು ಲೂಟಿ ಮಾಡ್ತಾ ಇದ್ದಾರೆ. ಇವರು ಟಾರ್ಗೆಟ್ ಯಾರು? ಮಧ್ಯಮ ವರ್ಗದವರು, ಬಡವರು. ಸೊ ಇವ್ರ ಹಣವನ್ನು ಇವರು ಎಂಜಾಯ್ ಮಾಡಿಸ್ತಾ ಇದ್ದಾರೆ. ಯಾಕಂದರೆ ಈ ಮಧ್ಯಮ ವರ್ಗದವರಿಗೆ, ಬಡವರಿಗೆ ಏನು ಅಂತ ಹೇಳಿದ್ರೆ, ಬಿಟ್ಟು ದುಡ್ಡು ಬರುತ್ತೆ ಅಂತಂದು ಹೇಳಿದ ಕೂಡಲೇ ದಡ್ಡಂತ ಬಿದ್ದು ಬಿಡ್ತಾರೆ. ಡಬಲ್ ಆಗುತ್ತೆ ಅಂದ ಕೂಡಲೇ ಬಿದ್ದು ಬಿಡ್ತಾರೆ. ಕೆಲಸ ಮಾಡದೆ ದುಡ್ಡು ಬರುತ್ತೆ ಅಂದರೆ ತುಂಬ ಖುಷಿ ಆಗಿಬಿಡ್ತಾರೆ. ಕೆಲಸ ಮಾಡಿದ್ರೆ ದುಡ್ಡು ಬರುತ್ತೆ ಅಂದರೆ ಅವ್ರಿಗೆ ತಲೆನೋವು. ಕೆಲಸ ಮಾಡದೆ ದುಡ್ಡು ಬರುತ್ತೆ ಅಂತ ಖುಷಿ ಆಗಿಬಿಡ್ತಾರೆ. ಸೊ ಇದನ್ನು ಲಾಜಿಕ್ಕಾಗಿ ಹಿಡ್ಕೊಂಡು, ಇದನ್ನು ಮೂಲವಾಗಿ ಹಿಡ್ಕೊಂಡು ಇವ್ರೇನು ಮಾಡ್ತಾರೆ, ಇನ್ವೆಸ್ಟ್ಮೆಂಟ್ ಪ್ಲಾನ್ನವರು ವೀಕ್ನೆಸ್ ಹಿಡ್ಕೊಂಡು ಡೆವಲಪ್ ಮಾಡ್ಕೊತಾರೆ. ಇದರಿಂದ ಅಡ್ಡ ಪರಿಣಾಮಗಳು ಏನಾಗುತ್ತೆ ಅಂದರೆ, ನಾಳೆ ಪೊಲೀಸ್ ಸ್ಟೇಷನಿಗೆ ಗೊತ್ತಾದರೆ, ಸರ್ಕಾರಕ್ಕೆ ಗೊತ್ತಾದರೆ 6 ತಿಂಗಳು ಅನ್ಬೇಲಬಲ್ ಅರೆಸ್ಟ್ ವಾರೆಂಟ್, ಸೈಬರ್ ಕ್ರೈಮ್ ಆಗುತ್ತೆ. ಯಾರು ಮನಿ ಸರ್ಕ್ಯುಲೇಷನಲ್ಲಿ ಭಾಗಿಯಾಗಿರ್ತಾರೆ ಅವರಿಗೆ 6 ತಿಂಗಳು ಬೇಲೆ ಸಿಗಲ್ಲ. ಓಕೆ, ಅವರು VIP ಆಗಿರಲಿ, VVIP ಆಗಿರಲಿ, ಯಾರೇ ಆಗಿರಲಿ. ಸೊ ಈ ಮನಿ ಸರ್ಕ್ಯುಲೇಷನ್ ಒಳಗಡೆ ಯಾರು ಭಾಗಿಯಾಗಿರ್ತಾರೆ ಅವರಿಗೆ ಬೇಲ್ ಸಿಗಲ್ಲ ಸ್ನೇಹಿತರೆ. ಸೊ ಹಾಗಾಗಿ ನಾನು ಇದ್ರ ಬಗ್ಗೆ ಸ್ನಾತಕೋತ್ತರ ಡಿಪ್ಲೊಮಾ ಓದಿದ್ದೀನಿ, ಪುಸ್ತಕ ಬರೆದಿದ್ದೀನಿ. ನಾನೊಬ್ಬ ಇದ್ರ ಬಗ್ಗೆ ಅವೇರ್ನೆಸ್ ಕೊಡೋನಾಗಿ, ನಿಮ್ಮ ಬ್ರದರ್ ಆಗಿ, ನಿಮ್ಮ
ವೆಲ್ ವಿಷರ್ ಆಗಿ, ನಿಮ್ಮ ಗುರುವಾಗಿ, ಸ್ನೇಹಿತನಾಗಿ ಹೇಳೋದು ಏನು ಅಂತಂದು ಹೇಳಿದ್ರೆ, ದಯವಿಟ್ಟು ಈ ರೀತಿಯಾದಂತಹ ಮನಿ ಸರ್ಕ್ಯುಲೇಷನ್ ಕಂಪನಿಯಲ್ಲಿ ಡಬಲ್ ದುಡ್ಡು ಆಗೋದು, ಪ್ರಾಡಕ್ಟ್ ಇಲ್ಲದ ದುಡ್ಡು ಆಗೋದು, ನೀನು ಇಬ್ಬರಿಗೆ ರೆಫರ್ ಮಾಡಿದ್ರೆ ನೀನು ಬಿಟ್ಟು ದುಡ್ಡು ಬರ್ತಾ ಇರುತ್ತೆ ಅನ್ನೋದು, ಓಕೆ, ಹೆಲ್ಪಿಂಗ್ ಪ್ರಾಂಡ್, ಕ್ರೌಡ್ ಫಂಡಿಂಗ್, ಗೀಡ್ ಫಂಡ್, ಇಂಥವೆಲ್ಲ ಸ್ನೇಹಿತರೆ ಡೈರೆಕ್ಟ್ ಸೆಲ್ಲಿಂಗ್ ರೂಲ್ಸಲ್ಲಿ ಬ್ಯಾನ್ ಆಗಿದೆ. ದಯವಿಟ್ಟು ಡೈರೆಕ್ಟ್ ಸೆಲ್ಲಿಂಗ್ ರೂಲ್ಸನ್ನು ಓದಿ, ಗೂಗಲಿಗೆ ಹೋಗಿ ಹಾಕಿ ಸಿಗುತ್ತೆ. ಅಥವಾ ನಾನಿಲ್ಲಿ ಕನ್ನಡದಲ್ಲಿ ಪುಸ್ತಕ ಬರೆದಿದ್ದೀನಿ, ನಿಮ್ಮ ಕಂಪನಿ ಓನರ್ಸಿಗೂ ಕೇಳಿ ಅಥವಾ ಲೀಡರ್ಸಿಗೂ ಕೇಳಿ, ಈ ಪುಸ್ತಕದಲ್ಲಿ ಬರೆದಿದ್ದೀನಿ. ಭಾರತ ಸರ್ಕಾರ ಬಿಟ್ಟಿರೋ ರೂಲ್ಸ್ ಕನ್ನಡದಲ್ಲಿ ಅನುವಾದ ಮಾಡಿ ಬರೆದಿದ್ದೀನಿ. ಆ ಪುಸ್ತಕ ನಿಮಗೆ ಸಿಗುತ್ತೆ. ಸೊ ಈ ರೀತಿ ಮಾಡಿ ನೀವು ನ್ಯಾಯಯುತವಾದಂಥ ಕಂಪ್ನಿನ ಆಯ್ಕೆ ಮಾಡ್ಕೊಳ್ಳಿ. ಕ್ಲಿಯರ್? ಸೊ ಇನ್ವೆಸ್ಟ್ಮೆಂಟ್ ಪ್ಲಾನ್ಗಳಿಗೆ ದಯವಿಟ್ಟು ಹೋಗಬೇಡಿ. ನೀವು ಮಾರ್ಕೆಟಲ್ಲಿ ಹೋದರೆ 90% ಇನ್ವೆಸ್ಟ್ಮೆಂಟ್ ಪ್ಲಾನ್ಗಳು ನಿಮಗೆ ತಲೆ ತಿನ್ನುತ್ತೆ. ಬಿ ಕೇರ್ಫುಲ್. ಇದು ನನ್ನ ಕಿವಿ ಮಾತು, ನೆನ್ಪಿಟ್ಕೊಳ್ಳಿ. ಬಿಸ್ನೆಸ್ ಜ್ಞಾನ ಭಂಡಾರದಲ್ಲಿ 3 ಪುಸ್ತಕ ಇರುತ್ತೆ. 3 ಪುಸ್ತಕ ಸೇರಿ ತುಂಬಾ ಕಡಿಮೆ ಬೆಲೆಗೆ, ಅಂದ್ರೆ ಪ್ರಿಂಟಿಂಗ್, GST ಮತ್ತೆ ಸರ್ವಿಸ್ ಕೊರಿಯರ್ ಚಾರ್ಜಸ್ ಬಿಟ್ರೆ ಮತ್ತೇನು ತಗೊಂತ ಇಲ್ಲ. ಟೀಮ್ ಕಟ್ಟೋದು ಹೇಗೆ, ಕಡಿಮೆ ಸಮಯದಲ್ಲಿ ಹಣ ಹೇಗೆ ಗಳಿಸಬಹುದು. ಸೊ ತುಂಬಾ ಜನ ಪುಸ್ತಕ ತಗೊಂತಿದ್ದಾರೆ, ತುಂಬಾ ಕಡಿಮೆ ಸ್ಟಾಕ್ ಅವೈಲೇಬಲ್ ಇದೆ. ಆದಷ್ಟು ಜಲ್ದಿ ತೆಗೆದುಕೊಳ್ಳಿ. ಹಾಗಾಗಿ ಅಂಬೇಡ್ಕರ್ ಅವರು ಒಂದು ಮಾತು ಹೇಳಿದ್ದಾರೆ, ಯಾರು ಶಿಕ್ಷಣವನ್ನು ಪಡಿತಾರೆ ಅವರು ಹುಲಿಯ ತರ ಗರ್ಜನೆ ಮಾಡಬಹುದು ಅಂತ. ಹಾಗೆ ನಾನು ಕೂಡ ಹೇಳ್ತೀನಿ, ನೆಟ್ವರ್ಕ್ ಮಾರ್ಕೆಟಿಂಗ್ ಅಲ್ಲಿ ಯಾರು ಜ್ಞಾನವನ್ನು ಪಡಿತಾರೋ ನೆಟ್ವರ್ಕ್ ಮಾರ್ಕೆಟಿಂಗ್ ಅವರು ನೆಟ್ವರ್ಕ್ ಮಾರ್ಕೆಟ್ ಅಲ್ಲಿ ಹುಲಿ ತರ ಗರ್ಜನೆ ಮಾಡಬೇಕು ಅಂತ ಹೇಳಿದ್ರೆ ಈ MLM ಬಿಸ್ನೆಸ್ ಜ್ಞಾನ ಭಂಡಾರ ಪುಸ್ತಕನ ಇವತ್ತೇ ಖರೀದಿ ಮಾಡಿ. ಸೊ 97393139 ಈ ನಂಬರ್ಗೆ ಕಾಲ್ ಮಾಡಿ, ನಾನು ನಿಮಗೆ ಹೇಗೆ ತಗೋಬೇಕು ಅಂತ ಹೇಳ್ತೀನಿ. ಫ್ರೀ ಹೋಮ್ ಡೆಲಿವರಿನೂ ಇರುತ್ತೆ. ಸೊ ಇದನ್ನ ಮೊದಲು ಫೈನ್ ಸ್ನೇಹಿತರೆ, ಇನ್ನು ಹೊರಡ್ತೀನಿ ನಾನು. ಮತ್ತೆ ಹೊಸ ವಿಡಿಯೋ ಜೊತೆ ಬರ್ತೀನಿ. ಸಬ್ಸ್ಕ್ರೈಬ್ ಮಾಡೋದು, ಲೈಕ್ ಮಾಡೋದು, ಲಿಂಕ್ ನ ಶೇರ್ ಮಾಡೋದು ದಯವಿಟ್ಟು ಮರಿಬೇಡಿ. ಮತ್ತೆ ಆಲ್ ದ ಬೆಸ್ಟ್. ಮತ್ತೇನಾದ್ರೂ ಇದ್ರೆ ನನ್ನ ಜೊತೆ ಪರ್ಸನಲ್ ಟಚ್ ಇರಿ. ಲವ್ ಯು, ಟೇಕ್ ಕೇರ್, ಬಾಯ್.